Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 7 verse 6. You belong to the Lord your God. From all the people on earth, He chose you to be His own special people. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ಹೌದು, ನಮ್ಮ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಏತಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂದರೆ, ಆತನು ನಿಮ್ಮನ್ನು ತನಗಾಗಿ ಆರಿಸಿಕೊಂಡಿದ್ದಾನೆ. ಆತನು ನಿಮ್ಮನ್ನು ಸ್ವಂತ ಜನರನ್ನಾಗಿ ಮಾಡುವುದಕ್ಕಾಗಿ ಆದುಕೊಂಡಿದ್ದಾನೆ. ಆತನು ನಿಮ್ಮನ್ನು ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡಿದ್ದಾನೆ. ಆತನ ಮಹಿಮೆಯನ್ನು ಪ್ರಚುರಪಡಿಸುವುದಕ್ಕಾಗಿ ಆದುಕೊಂಡಿದ್ದಾನೆ. ನಿತ್ಯ ಕಾಲಕ್ಕೂ ಆತನೊಂದಿಗೆ ಜೀವಿಸುವುದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿರುತ್ತಾನೆ. ಹೇಗೆ ಆರಿಸಿಕೊಂಡಿದ್ದಾನೆ? ಸತ್ಯವೇದವು ಒಂದೇ ಮಾತಿನಲ್ಲಿ ತಿಳಿಸುತ್ತದೆ. ಇದೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಪ್ರೀತಿಯಿಂದ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮನ್ನು ಪ್ರೀತಿಸುತ್ತಿರುವುದರಿಂದ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆತನು ನಮ್ಮನ್ನು ಪ್ರೀತಿಸಿದ್ದಾರೆ, ನಮ್ಮ ಪಿತೃಗಳಿಗೆ ಪ್ರಮಾಣವನ್ನು ಮಾಡಿದ್ದಾರೆ, ಅದನ್ನು ನೆರವೇರಿಸುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮ ದೇವರು ನಮ್ಮಲ್ಲಿರುವ ಯೋಗ್ಯತೆಯನ್ನು ಕಂಡು ನಮ್ಮನ್ನು ಆರಿಸಿಕೊಂಡಿಲ್ಲ, ನಮ್ಮಲ್ಲಿರುವ ಗುಣಗಳನ್ನು ಮೆಚ್ಚಿ ನಮ್ಮನ್ನು ಆರಿಸಿಕೊಂಡಿಲ್ಲ. ಆದರೆ ಆತನು ನಮ್ಮನ್ನು ಪ್ರೀತಿಸುತ್ತಾರೆ, ಆದುದರಿಂದ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಮಲಕಿಯನ ಗ್ರಂಥ 1ನೇ ಅಧ್ಯಾಯ 2ನೇ ವಚನದಲ್ಲಿಯೂ ನಾವು ನೋಡುತ್ತೇವೆ. ಆತನು ನಮ್ಮನ್ನು ಸ್ನೇಹಿಸಿದ್ದಾನೆ, ನಮ್ಮನ್ನು ಸ್ನೇಹಿತರು ಎಂಬುದಾಗಿ ಕರೆದಿದ್ದಾರೆ. ದೇವರಿಂದ ದೊರಕಿದ ಈ ಪ್ರೀತಿ ಮುಂದೆ ಕೃಪೆಯಾಗಿ ಮಾರ್ಪಟ್ಟಿತ್ತು. ಪ್ರಿಯರೇ, ಹೌದು, ನಮ್ಮ ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆರಿಸಿಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಿದ್ದಾನೆ. ನನ್ನ ಪ್ರಿಯ ದೇವಜನರೇ, ದೇವರು ಇವತ್ತು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂದರೆ ನೀವು ಆತನನ್ನೇ ಅಂಟಿಕೊಂಡಿರಬೇಕು. ಆತನನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗದಂತೆ ನೀಟಾದ ಮಾರ್ಗದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನೇ ಹಿಂಬಾಲಿಸುವಂಥವರಾಗಿರ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಪ್ರೀತಿ ಕರುಣೆಯಲ್ಲಿ ಐಶ್ವರ್ಯವುಳ್ಳಂಥ ದೇವರಾಗಿದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತೀರಿ ದೇವರೇ, ಅದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ನಮ್ಮನ್ನು ನಿಮ್ಮ ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವ. ನಾವು ಕೂಡ ನಿನ್ನನ್ನೇ ಅಂಟಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುತ್ತೇವೆ ಸ್ವಾಮಿ. ಕೃಪೆ ಮಾಡು ಕರ್ತನೆ, ನಿನ್ನ ದಯೆ ನಮ್ಮ ಮೇಲೆ ಇರಿಸು ಸ್ವಾಮಿ. ನಾವು ಎಂದೆಂದಿಗೂ ನಿನ್ನ ಮಕ್ಕಳಾಗಿ ಬದುಕಿ ಬಾಳಲಿಕ್ಕೆ ಕೃಪೆ ಮಾಡು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿರುವ ಕೊರತೆಗಳೆಲ್ಲವನ್ನು ನೀಗಿಸು. ಅವರ ಜೀವಿತದಲ್ಲಿ ನೀನು ಮಾಡಿರುವ ಆಶೀರ್ವಾದಗಳಿಗಾಗಿ ಸ್ತೋತ್ರ ದೇವರೇ. ಅನೇಕರು ನಾನಾ ಥರವಾದಂಥ ಕಷ್ಟ, ದುಃಖ, ಚಿಂತೆ, ಸಮಸ್ಯೆಗಳಿಗೆ ಈಡಾಗಿರಬಹುದು ದೇವ. ಅಂಥ ಪ್ರಿಯ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರೆಲ್ಲರನ್ನು ನೀನು ಆರಿಸಿಕೊಂಡಿದ್ದೆ ದೇವ, ಅದಕ್ಕಾಗಿ ಸ್ತೋತ್ರ. ಅವರ ದುಃಖ, ಕಣ್ಣೀರು ಎಲ್ಲವನ್ನ ಒರೆಸು ಕರ್ತನೆ. ಅನೇಕರು ಅನಾರೋಗ್ಯಕ್ಕೆ ಈಡಾಗಿರಬಹುದು ದೇವ. ನಿನ್ನ ಗಾಯವುಳ್ಳ ಹಸ್ತದಿಂದ ಎಲ್ಲರನ್ನ ಮುಟ್ಟಿ ಸ್ವಸ್ಥಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.